ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಸ್ಪೆಷಲ್ ಕ್ಯಾಪ್ಸಿಕಮ್ ಪಲ್ಯ. ನಾವು ಉತ್ತರ ಕರ್ನಾಟಕ ಸೈಡ್ ದೊಡ್ಡ ಮೆಣಸಿನ್ಕಾಯಿ ಅಂತೀವಿ. ಈ ಥರ 4 ಭಾಗ ಹೆಚ್ಕೊಂಡು ಒಂದು ಸ್ವಲ್ಪ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇದು ಶೇಂಗಾ ಪುಡಿ, ಒಂದು ಸ್ವಲ್ಪ ಉಪ್ಪು, ಕರಿಬೇವು, ಚಾಟ್ ಮಸಾಲ, ಕಿಚನ್ ಕಿಂಗ್ ಮಸಾಲ, ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಸ್ತೂರಿ ಮೆಂತ್ಯ. ಮತ್ತು ಒಂದು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಂದು ಸ್ವಲ್ಪ ಚಟ್ಪಟ ಅನ್ಸ್ಕೊಂಡು ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬೇಗ ಬರಬೇಕು ಅಂತಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊರಿ. ಈಗ ನಾವು ಹಾಕ್ಕೊಂಡಿರೋ ಮಸಾಲ ಎಲ್ಲ ಹಾಕ್ಕೊಳ್ಳೋಣ. ಖಾರದ ಪುಡಿ, ಕಿಚನ್ ಕಿಂಗ್ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ, ಕಸ್ತೂರಿ ಮೆಂತ್ಯ ಮತ್ತು ಶೇಂಗಾ ಪುಡಿ ಎಲ್ಲ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋರು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ರೆಸಿಪೀಸ್ ಮತ್ತು ಯಾವ ಥರ ನಿಮ್ಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿರಿ, ಟ್ರೈ ಮಾಡ್ತೀನಿ. ಈಗೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಫ್ರೈ ಆಗಿದೆ. ನಾವು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡಿದ್ದೀವಲ್ಲ, ಅದಕ್ಕೆ ಎಲ್ಲ ನಾವು ಎಣ್ಣೆ ಬದನೆಕಾಯಿ ಕಾಯಿಗೆ ಹೆಂಗೆ ತುಂಬ್ಕೊತೀವಿ ಆ ಥರ ಇದು ಎಲ್ಲ ಮಸಾಲ ಎಲ್ಲ ತುಂಬ್ಕೋಬೇಕು. ನಾನು ಒಂದು ಕಡಾಯದಲ್ಲೇ ಹಾಕ್ಕೊತಿದ್ದೀನಿ, ಹಿಂಗೆ ಇಟ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ, ಹೆಂಗಾಗಿತ್ತು ಅಂತ ಕಾಮೆಂಟ್ ಮಾಡಿರಿ. ಈಗ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ. ನಾನು ಫಸ್ಟ್ ಹುಣಸೆ ಹಣ್ಣಿನ ರಸ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರಲಿ, ಒಂದು ಸ್ವಲ್ಪ ಗ್ರೇವಿ ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಪಲ್ಯ. ಉಪ್ಪು ಮತ್ತು ನೋಡ್ಕೊಂಡು ಹಾಕ್ಕೊರಿ, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಫಸ್ಟೇ ಕ್ಯಾಪ್ಸಿಕಮ್ ಎಲ್ಲ ಹುರ್ಕೊಳ್ಳೋ ಅಷ್ಟೇ ಹಾಕ್ಕೊಂಡಿರ್ತೀವಿ. ಈಗ ಮುಚ್ಚಿಟ್ಟು ಕ್ಲೋಸ್ ಮಾಡೋಣ ಒಂದು 5 ನಿಮಿಷ. ಈಗೆಲ್ಲ ಗ್ರೇವಿ ನೋಡಿರಿ, ಎಲ್ಲ ಬೆಂದಿದೆ ನೋಡಿರಿ. ಈಗ ಸರ್ವ್ ಮಾಡ್ಕೊಂಡು ರೊಟ್ಟಿ ಜೊತೆ ಆಗಲಿ ಚಪಾತಿಗಾಗಲಿ ಈ ಥರ ಇಲ್ಲ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇದೆ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ರೊಟ್ಟಿ ಜೊತೆನೇ ನಾವು ತಿನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.